ವೆಲ್ಕಮ್ ಟು ಅಡುಗೆ ಪಾರ್ಟ್ನರ್ ವಿತ್ ಕೃತಿಕಾ. ಯೂಶ್ವಲಿ ಮನೆಯಲ್ಲಿ ಪೂರಿ ಮಾಡ್ತಿರ್ತೀವಿ, ಆದರೆ ಯಾವಾಗಲಾದರೂ ಒಂದು ಸಲ ಸ್ವಲ್ಪ ಟೇಸ್ಟ್ ಚೇಂಜ್ ಮಾಡಬೇಕು ಅಂದಾಗ ಪಾಲಕ್ ಪೂರಿ ಮಾಡಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಬಂದಾಗ ಮಾಡಿದಂತಹ ತಿಂಡಿ ಪಾಲಕ್ ಪೂರಿ. ಹಾಗಿದ್ರೆ ಇವತ್ತಿನ ಅಡುಗೆ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಟ್ರೈ ಮಾಡಿದಂಥ ಪಾಲಕ್ ಪೂರಿ ಹೇಗೆ ಬಂತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನನ್ನ ಅಡುಗೆ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗಿದ್ರೆ ಪಾಲಕ್ ಪೂರಿ ಮಾಡೋದು ಹೇಗೆ ನೋಡೋಣ ಬನ್ನಿ. ಸೊ ಮೊದಲಿಗೆ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಅದರ ಜೊತೆಗೆ ಒಂದು 6-7 ಬೆಳ್ಳುಳ್ಳಿ, 2 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಸೊ ಸೊಪ್ಪು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿನ ಗ್ರೈಂಡ್ ಮಾಡಿಕೊಂಡು ತೆಳ್ಳಗೆ ರುಬ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಜಾಸ್ತಿ ನೀರು ಬೇಡ, ಯಾಕಂದರೆ ಲಿಕ್ವಿಡ್ ಫಾರ್ಮ್ ಆಗಬೇಕಾಗತ್ತೆ. ಸೊ ಇಲ್ಲಿ ನೋಡ್ಬೋದು, ಸ್ವಲ್ಪ ತೆಳ್ಳಗೆ ರುಬ್ಕೊಂಡಿದ್ದೀನಿ ನಾನು. ಗೋಧಿ ಹಿಟ್ಟು, ಚಿರೋಟಿ ರವೆ ಹಾಗೆ ಮೊಸರನ್ನ ಹಾಕಿ ಚೆನ್ನಾಗಿ ನಾದಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕಾಗತ್ತೆ. ಸೊ ನಾವು ರುಬ್ಬಿಟ್ಟಿರುವಂತಹ ಪೇಸ್ಟನ್ನು ಈ ಒಂದು ಹಸಿಟ್ಟು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದಿಸ್ಕೊಂಡ ನಂತರ ಒಂದು 10ರಿಂದ 1/4 ಗಂಟೆ ಹಿಟ್ಟನ್ನು ಹಾಗೆ ಮುಚ್ಚಿಡ್ತಾ ಇದ್ದೀನಿ. ಪೂರಿ ಸ್ವಲ್ಪ ದೊಡ್ಡದಾಗಬೇಕು ಅಂತಂದರೆ ಉಂಡೆ ಸ್ವಲ್ಪ ದೊಡ್ಡದಾಗಿ ಕಟ್ಕೊತಾ ಇದ್ದೀವಿ. ನಾವು ಪುಟಾಣಿ ಪೂರಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸಣ್ಣದಾಗೆ ಪೂರಿಗಳ ಆಕಾರಕ್ಕೆ ಬೇಕಾಗಿರುವಂಥ ಉಂಡೆಗಳನ್ನು ಕಟ್ಕೊಂಡು ಸಣ್ಣದಾಗೆ ಪೂರಿ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿ ಬಂತು. ಮಕ್ಕಳಂತೂ ಸಖತ್ ಇಷ್ಟಪಟ್ಟರು. ಅದರಲ್ಲೂ ನನ್ನ ಪುಟಾಣಿ ಮಗಳು ಯಾವತ್ತೂ ಒಂದು ಪೂರಿ ತಿಂದೇ ಇರೋಳು ಈ ಒಂದು ಟೇಸ್ಟ್ ನೋಡಿ ಒಂದು ಪೂರಿ ತಿಂದಳು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಪಾಲಕ್ ಪೂರಿ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ಸೊ ನಾವು ಏನೇ ಮಾಡಿದ್ರು ಮಕ್ಕಳು ತಿಂದರೆ ಅದಕ್ಕಿಂತ ಖುಷಿ ಇನ್ನೊಂದು ಸಿಗಲ್ಲ. ಸೊ ಆಲ್ಮೋಸ್ಟ್ ಎಲ್ಲರೂ ಹೇಳೋ ಡೈಲಾಗ್ ಇದು. ಸೊ ಹಾಗಾಗಿ ನನಗೆ ಈ ಪಾಲಕ್ ಪೂರಿ ಮಾಡಿದಾಗ ಸಿಕ್ಕಿದಂಥ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಪೂರಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಅಂತ ನೋಡ್ತಾ ಇರ್ಬೋದು. ಫಸ್ಟ್ ಟ್ರೈಯಲ್ಲೇ ಸೂಪರಾಗಿ ಬಂದುಬಿಟ್ರೆ ಇನ್ನೂ ಡಬಲ್ ಧಮಾಕ ಅನ್ನೋ ಥರ ಖುಷಿ ಇರುತ್ತೆ. ಸೊ ತುಂಬ ಈಸಿಯಾಗಿ ಮನೇಲಿ ಯಾವಾಗಲಾದರೂ ಸ್ವಲ್ಪ ಚೇಂಜ್ ಬೇಕು ಅಂತಂದರೆ ಈ ಪಾಲಕ್ ಪೂರಿನ ಮನೇಲಿ ಟ್ರೈ ಮಾಡ್ಬೋದು. ಸೊ ಹೇಗನ್ನಿಸ್ತು ಈ ನನ್ನ ವಿಡಿಯೋ? ಸಖತ್ ಈಸಿ ಆ್ಯಂಡ್ ಸಿಂಪಲ್ ಆಗಿರುವಂತಹ ಪಾಲಕ್ ಪೂರಿ ನೀವು ಕೂಡ ಟ್ರೈ ಮಾಡಿ. ಇನ್ನೂ ಟ್ರೈ ಮಾಡಿಲ್ಲ ಅಂತ ಅಂದರೆ ಸೊ ಫಸ್ಟ್ ಟೈಮ್ ಅಡುಗೆ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಕೃತಿಕಾ ಯೂಟ್ಯೂಬ್ ಚಾನಲ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕು, ನನಗೆ ಮತ್ತಷ್ಟು ಅಡುಗೆ ಮಾಡೋಕ್ಕೆ ಒಂದು ಸ್ಫೂರ್ತಿ ಅಂತ ಹೇಳ್ತಾ, ಸೊ ಪಾಲಕ್ ಪೂರಿ ರೆಡಿ ಟು ಈಟ್. ಹಾಗೆ ಟ್ರೈ ಮಾಡಿದರೆ ಹೇಗೆ ಬಂತು ತಿಂಡಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಕೃತಿಕಾ ಇಸ್ ಸೈನಿಂಗ್ ಆಫ್. ಬಾಯ್.